ಸ್ನೇಹಿತರೆ, ಈ ವಿಡಿಯೋದಲ್ಲಿ ಸ್ವಾಮಿ ವಿವೇಕಾನಂದರು ಪಾಲಿಸಿದ ಪವರ್ಫುಲ್ ಮೆಡಿಟೇಷನ್ ಟೆಕ್ನಿಕ್ಸ್ ಬಗ್ಗೆ ಹಾಗೂ ಅದರಿಂದ ಅವರಿಗೆ ಸಿಕ್ಕ ಬೆನಿಫಿಟ್ಸ್ ಬಗ್ಗೆ, ವಿವೇಕಾನಂದರ ಜೀವನದಲ್ಲಿ ನಡೆದ ರೋಮಾಂಚನಕಾರಿ ಘಟನೆಗಳ ಬಗ್ಗೆ ತಿಳಿದುಕೊಳ್ಳೋಣ. ನಮ್ಮ ಸ್ವಾಮಿ ವಿವೇಕಾನಂದರು ಹೇಳಿದ ಧ್ಯಾನ ಪದ್ಧತಿಗಳಲ್ಲಿ ಎಲ್ಲಾನೂ ಅಲ್ಲದೇ ಇದ್ರು ಕೆಲವು ಪದ್ಧತಿಗಳನ್ನು ನಮ್ಮ ಡೈಲಿ ಲೈಫಲ್ಲಿ ಅಳವಡಿಸಿಕೊಂಡ್ರೆ ಸಾಕು, ಫಲಿತಗಳು ನಾವು ಊಹಿಸದೇ ಇರೋ ವಿಧಾನವಾಗಿ ಅದ್ಭುತವಾಗಿ ಇರ್ತವೆ. ಸೊ ಅವರು ಹೇಳಿದ ಆಧ್ಯಾತ್ಮಿಕ ಸಾಧನೆಯ ದಾರಿಗಳ ಬಗ್ಗೆ ಪೂರ್ತಿಯಾಗಿ ಅರ್ಥ ಆಗಬೇಕು ಅಂದ್ರೆ ಈ ವಿಡಿಯೋನ ಕೊನೆಯವರೆಗೂ ನೋಡಿ ಅಂತ ಹೇಳ್ತೀನಿ. ಆ್ಯಂಡ್ ಇದು ಸ್ವಾಮಿ ವಿವೇಕಾನಂದರ ಆಶೀರ್ವಾದ ಇದ್ರೆ ಮಾತ್ರ ಈ ವಿಡಿಯೋ ನೀವು ನೋಡೋಕ್ಕೆ ಸಾಧ್ಯ, ಇಲ್ಲಾಂದ್ರೆ ಸಾಧ್ಯ ಇಲ್ಲ. ಮನುಷ್ಯನ ಜೀವನಕ್ಕೆ ಮೂಲ ಹಾಗೂ ನಮ್ಮ ಜೀವನಕ್ಕೆ ಒಂದು ಅರ್ಥವನ್ನ ತಂದುಕೊಡೋದು ನಮ್ಮ ಮೈಂಡ್. ಒಬ್ಬ ವ್ಯಕ್ತಿ ಐಶ್ವರ್ಯವಂತವಾಗಿ ಬದಲಾಗಬೇಕಂದ್ರು ಅಥವಾ ಬಡವನಾಗಿ ಉಳಿಯಬೇಕಂದ್ರು ತಾನು ಅನುಸರಿಸುವ ಆಲೋಚನೆಗಳೇ ಅದಕ್ಕೆ ಕಾರಣವಾಗಿರ್ತವೆ. ಆ ರೀತಿಯ ಆಲೋಚನೆಗಳು ಹುಟ್ಟುವ ಸ್ಥಳವೇ ನಮ್ಮ ಮೈಂಡ್. ಉಲ್ಲಾಸಭರಿತವಾದ ಹಾಗೂ ಚುರುಕಾದ ಮೈಂಡ್ ಇರೋರು ಜೀವನದಲ್ಲಿ ಉನ್ನತ ಸ್ಥಾನಕ್ಕೆ ಬೆಳೆದು ಜೀವನದಲ್ಲಿ ಅವರಿಗಂತ ಒಂದು ಚಾಪ್ಟರ್ನ ರೆಡಿ ಮಾಡ್ಕೋತಾರೆ. ಮಂದಬುದ್ಧಿ ಹಾಗೂ ದೂರದೃಷ್ಟಿ ಇಲ್ಲದಿರೋರು ಹಾಗೂ ಅಧಿಕವಾಗಿ ಸೋಮಾರಿಯಾಗಿ ಇರೋರು, ಅವರ ಬಲಗಳ ಮೇಲೆ ನಂಬಿಕೆ ಇಲ್ಲದವರು ಬಡವರಾಗಿ ಸೋಮಾರಿಗಳಾಗಿ ಉಳಿದು ಬಿಡ್ತಾರೆ. ಐಶ್ವರ್ಯವಂತನಾದ್ರೂ ಬಡವನಾದ್ರೂ, ಮೊದಲ ರ್ಯಾಂಕ್ ಪಡ್ಕೊಳ್ಳೋ ವಿದ್ಯಾರ್ಥಿಯಾದ್ರೂ ಲಾಸ್ಟ್ ರ್ಯಾಂಕ್ ಪಡ್ಕೊಳ್ಳೋ ವಿದ್ಯಾರ್ಥಿಯಾದ್ರೂ, ಇವರೆಲ್ಲರ ಮಧ್ಯೆ ಇರುವ ಒಂದೇ ಒಂದು ವ್ಯತ್ಯಾಸ ಮೈಂಡ್ ಅಲ್ಲಿ ಬರುವ ಥಾಟ್ಸ್. ವಿಶ್ವದಲ್ಲಿ ನಾವು ಗ್ರಹಿಸೋ ಜ್ಞಾನಕ್ಕೆಲ್ಲ ಕಾರಣ ಏಕಾಗ್ರತೆ ಇಲ್ಲದೆ ನಾವು ಯಾವ ಕೆಲಸವನ್ನು ಕೂಡ ಮಾಡೋಕ್ಕಾಗೋದಿಲ್ಲ. ಸಾಧಾರಣ ವ್ಯಕ್ತಿಗೆ ಬರೋ ಯೋಚನೆಗಳಲ್ಲಿ 90% ಯೋಚನೆಗಳು ಯಾವುದಕ್ಕೂ ಕೆಲಸಕ್ಕೆ ಬರದೇ ಇರೋವು. ಈ 90% ಯೋಚನೆಗಳನ್ನ ಫಾಲೋ ಆಗೋರು ಯಾವಾಗಲೂ ಜೀವನದಲ್ಲಿ ಬೇಡದೇ ಇರೋ ಕೆಲಸಗಳನ್ನ ಮಾಡ್ತಿರ್ತಾರೆ. ಉದಾಹರಣೆಗೆ ನಮಗೆ ಎಷ್ಟು ಫೋನ್ ನಂಬರ್ಸ್ ನೆನಪಿದಾವೆ? ಅಬ್ಬಬ್ಬ ಅಂದ್ರೆ ಒಂದು 20, ಹೋಗ್ಲಿ ಸ್ವಲ್ಪ ಬುದ್ಧಿ ಜಾಸ್ತಿ ಇರೋರಿಗೆ 30. ನಾವು ಉಪಯೋಗಿಸೋ ಕಂಪ್ಯೂಟರ್ ಅಲ್ಲಿ ಕೋಟಿಗಟ್ಟಲೆ ಫೋನ್ ನಂಬರ್ಸ್ನ ಸೇವ್ ಮಾಡ್ಕೋಬಹುದು. 1000 ಕಂಪ್ಯೂಟರ್ಸ್ಗೆ ಇರುವ ಶಕ್ತಿ ನಮ್ಮ ಮೆದುಳಿಗೆ ಸಮಾನವಾದದ್ದು ಅಂದ್ರೆ ನೀವು ನಂಬ್ತೀರಾ? ಆದ್ರೆ ಇದು ಅಕ್ಷರ ಸಹ ಸತ್ಯ. 1000 ಕಂಪ್ಯೂಟರ್ಸ್ ಒಂದೇ ಸಾರಿ ಕೆಲಸ ಮಾಡಿದ್ರೆ ಹೇಗಿರುತ್ತೋ, ನಮ್ಮ ಮೈಂಡ್ನ 100% ಯೂಸ್ ಮಾಡಿದ್ರೆ ಅಷ್ಟು ಶಕ್ತಿ ಇರುತ್ತೆ. ಇವಾಗ ಸ್ವಾಮಿ ವಿವೇಕಾನಂದರ ಜೀವನದಲ್ಲಿ ನಡೆದ ಕೆಲವು ಇಂಟ್ರೆಸ್ಟಿಂಗ್ ವಿಷಯಗಳ ಬಗ್ಗೆ ತಿಳಿದುಕೊಳ್ಳೋಣ. ಮೆಡಿಟೇಷನ್ ಅಂದ್ರೆ ಧ್ಯಾನ. ಇತ್ತೀಚಿನ ದಿನಗಳಲ್ಲಿ ಧ್ಯಾನ ಅನ್ನೋ ಪದಕ್ಕೆ ಕೇವಲ ಮನಸ್ಸಿನ ಪ್ರಶಾಂತತೆ, ಮೈಂಡ್ ಕಾನ್ಸಂಟ್ರೇಷನ್, ಸ್ಟ್ರೆಸ್ ರಿಮೂವ್ ಮಾಡೋದು, ಈ ರೀತಿಯ ಹೆಲ್ತ್ ಬೆನಿಫಿಟ್ಸ್ ಬರೋ ಅರ್ಥವನ್ನ ಮೆಡಿಟೇಷನ್ಗೆ ಆಡ್ ಮಾಡ್ತಿದೀವಿ. ನಿಜವಾಗ್ಲೂ ಒಬ್ಬ ನಾರ್ಮಲ್ ಹ್ಯೂಮನ್ನ ಕೂಡ ಸೂಪರ್ ಹ್ಯೂಮನ್ ಆಗಿ ಬದಲಾಯಿಸೋದು ಕೇವಲ ಒಂದು ಮೆಡಿಟೇಷನ್ ಮಾತ್ರವೇ. ಯಾಕಂದ್ರೆ ಧ್ಯಾನಕ್ಕೆ ಇರೋ ಶಕ್ತಿ ಅಂತಹದ್ದು. ಈ ಯುಗದಲ್ಲೂ ಕೂಡ ಆ ರೀತಿಯ ಧ್ಯಾನ ಶಕ್ತಿಯನ್ನ ಹೊಂದಿದ ವ್ಯಕ್ತಿಗಳಲ್ಲಿ ಸ್ವಾಮಿ ವಿವೇಕಾನಂದರು ಕೂಡ ಒಬ್ಬರು. ಅವರ ಧ್ಯಾನದ ಅನುಭವ ಹೇಗೆ ಇರ್ತಿತ್ತು ಅಂದ್ರೆ, ಅವರ ಅತ್ಯಂತ ಕಷ್ಟದ ಪರಿಸ್ಥಿತಿಯಲ್ಲಿ ಇವಾಗ ಹೇಗೆ ಏನ್ ಮಾಡಬೇಕು ಅನ್ನೋ ಪರಿಸ್ಥಿತಿ ಎದುರಾದಾಗ ತನಗೋಸ್ಕರ ಅವರಿಗೆ ಸಹಾಯ ಮಾಡೋಕೆ ತನ್ನ ರೀತಿಯ ಇನ್ನೊಬ್ಬ ವಿವೇಕಾನಂದ ಈ ಭೂಮಿಗೆ ಬರ್ತಿದ್ರು. ಹಾಗೆ ಬಂದ ವಿವೇಕಾನಂದರು ಈ ವಿವೇಕಾನಂದರಿಗೆ ಹೆಲ್ಪ್ ಮಾಡ್ತಿದ್ರು. ನೀವು ಕೇಳ್ತಿರೋದು ನಿಜಾನೇ. ಈ ರೀತಿಯ ಸನ್ನಿವೇಶಗಳು ವಿವೇಕಾನಂದರ ಜೀವನದಲ್ಲಿ ತುಂಬಾ ನಡೆದಿದ್ದಾವೆ. ನಾವು ತುಂಬಾ ಸಾರಿ ಮನುಷ್ಯ ಅಂದುಕೊಂಡ್ರೆ ಏನ್ ಬೇಕಾದ್ರೂ ಮಾಡಬಹುದು ಅಂತ, ನಿಮ್ಮ ಮನಸ್ಸು ತುಂಬಾ ಶಕ್ತಿವಾದದ್ದು, ಎಲ್ಲದಕ್ಕೂ ಮನಸ್ಸೇ ಮೂಲ ಅಂತ ಕೇಳ್ತಾ ಇರ್ತೀವಿ. ಆದ್ರೆ ನಾವೆಲ್ಲರೂ ಇಲ್ಲಿವರೆಗೂ ಬುಕ್ಸ್ ಅಲ್ಲಿ ಮೆಂಟರ್ಸ್ ಮಾತುಗಳಲ್ಲಿ ಮಾತ್ರ ಮನಸ್ಸಿನ ಬಗ್ಗೆ ಓದಿದ್ದು ಕೇಳಿದ್ದು, ಆದ್ರೆ ಯಾವಾಗ್ಲೂ ಕೂಡ ಅದನ್ನ ಒಂದು ಪ್ರೂಫ್ ಆಗಿ ನೋಡ್ತಿಲ್ಲ. ಮನಸ್ಸಿನ ಶಕ್ತಿಯನ್ನ ಹಾಗೂ ಧ್ಯಾನದ ಶಕ್ತಿಯನ್ನ ತಿಳಿದುಕೊಳ್ಳೋಕೆ ಸ್ವಾಮಿ ವಿವೇಕಾನಂದರ ಜೀವನವನ್ನ ಒಂದು ಪ್ರೂಫ್ ಆಗಿ ಯಾವುದೇ ರೀತಿ ಅನುಮಾನ ಇಲ್ಲದೆ ಹೇಳ್ಬೋದು. ಅವರು ಯಾವಾಗ್ಲೂ ಒಂದು ಮಾತನ್ನ ಹೇಳ್ತಿದ್ರು, ನಾನು ಮಾಡಿದ್ದನ್ನೇ ನೀವೆಲ್ಲರೂ ಮಾಡಬಹುದು, ನಾನು ಏನನ್ನ ಸಾಧಿಸಿದೀನೋ ನೀವು ಕೂಡ ಅದನ್ನ ಸಾಧಿಸಬಹುದು ಅಂತ. ಒಬ್ಬ ಮನುಷ್ಯ ಬಲವಾಗಿ ಅಂದುಕೊಂಡ್ರೆ ಏನ್ ಮಾಡಬಹುದು ಅಂತ ಗ್ರಹಿಸಿದ ವ್ಯಕ್ತಿಗಳಲ್ಲಿ ವಿವೇಕಾನಂದರು ಮುಖ್ಯವಾದವರು. ಸೊ ಇನ್ನು ತಡ ಮಾಡದೆ ಅವರು ರಾಜಯೋಗ ಮಾರ್ಗವನ್ನ ಅನುಸರಿಸಿ ಪಡೆದುಕೊಂಡ ಶಕ್ತಿಗಳಲ್ಲಿ ಕೆಲವೊಂದನ್ನ ತಿಳಿದುಕೊಳ್ಳೋಣ. ಸ್ವಾಮಿ ವಿವೇಕಾನಂದ ಅನ್ನೋ ನಾಮಕರಣದ ಮೊದಲೇ ನರೇಂದ್ರನಾಗಿದ್ದಾಗಲೇ ಈ ಶಕ್ತಿಯನ್ನ ಹೊಂದಿದ್ದರು. ಪ್ರತಿದಿನದ ಹಾಗೇನೆ ಒಂದು ದಿನ ಅವರು ಧ್ಯಾನಕ್ಕೆ ಕುಳಿತುಕೊಂಡಾಗ, ಧ್ಯಾನದಲ್ಲಿ ಅತ್ಯುನ್ನತ ಸ್ಥಿತಿಗೆ ಸೇರಿಕೊಂಡಾಗ, ಒಬ್ಬ ವ್ಯಕ್ತಿ ಒಂದು ಮನೆಯಲ್ಲಿ ಕೂತ್ಕೊಂಡು ಯಾವುದೋ ಒಂದು ವಿಷಯದ ಬಗ್ಗೆ ಮಾತನಾಡುತ್ತಾ ಕೂತ್ಕೊಂಡಿರೋದು ಧ್ಯಾನ ಮಾಡ್ತಿರ್ಬೇಕಾದ್ರೆ ನರೇಂದ್ರನಿಗೆ ಕಾಣಿಸ್ತು.
ತಾನು ನೋಡಿದ ಆ ದೃಶ್ಯ ನಿಜಾನ ಸುಳ್ಳ ಅನ್ನೋ ಕುತೂಹಲ ನರೇಂದ್ರನಲ್ಲಿ ಉಂಟಾಯಿತು. ಸೊ ಧ್ಯಾನದಿಂದ ತಕ್ಷಣ ಎದ್ದು ಧ್ಯಾನದಲ್ಲಿ ಕಂಡ ಸ್ಥಳಕ್ಕೆ ಹೋದ. ನರೇಂದ್ರನು ಧ್ಯಾನದಲ್ಲಿ ನೋಡಿದ ಪ್ರತಿ ವಿಷಯ ಹಾಗೂ ಸನ್ನಿವೇಶ ಆ ಪ್ರದೇಶದಲ್ಲಿ ಸೇಮ್ ಹಾಗೇನೆ ನಡೀತಿತ್ತು. ಅದು ಕೂಡ ಯಾವುದೇ ರೀತಿಯ ಸ್ವಲ್ಪ ಬದಲಾವಣೆ ಇಲ್ಲದೆ. ಹೀಗೆ ತುಂಬಾ ದೂರದಲ್ಲಿ ನಡೆಯೋ ವಿಷಯವನ್ನ ಇಲ್ಲೇ ಕುಳಿತಲ್ಲೇ ನೋಡೋ ಸಾಮರ್ಥ್ಯ ವಿವೇಕಾನಂದರಿಗೆ ಮೊದಲೇ ಸಿದ್ಧಿಸಿತ್ತು. ಇದು ಅಷ್ಟಸಿದ್ಧಿಗಳಲ್ಲಿ ಒಂದಾದ ದೂರದರ್ಶನ ಅನ್ನೋ ಸಿದ್ಧಿ. ಹೀಗೆ ವಿವೇಕಾನಂದರಿಗೆ ಹಲವಾರು ಸಿದ್ಧಿಗಳಿದ್ದವು. ಅವು ದೂರಗಮನ, ದೂರ ಸಂದರ್ಶನ, ದೂರ ಸಂಭಾಷಣೆ, ಹೀಗೆ ತುಂಬಾ ಸಿದ್ಧಿಗಳು ವಿವೇಕಾನಂದರಿಗೆ ಸಿದ್ಧಿಸಿದವು. ಅಂಡ್ ಇವೆಲ್ಲ ಸಿದ್ಧಿಗಳು ವಿವೇಕಾನಂದರಿಗೆ ಮೊದಲೇ ಇದ್ದವು. ಧ್ಯಾನ ಮಾಡ್ತಾ ಮಾಡ್ತಾ ಒಂದೊಂದೇ ಆಚೆ ಬಂದ್ವು. ಅಂಡ್ ಸ್ವಾಮಿ ವಿವೇಕಾನಂದರು ಅನುಸರಿಸಿದ ಮಾರ್ಗ ರಾಜಯೋಗ ಅಂತ. ಈ ಯೋಗ ಮಾರ್ಗಗಳಲ್ಲಿ ಹಲವಾರು ಮಾರ್ಗಗಳು ಇದಾವೆ. ಅವು ಯಾವುವು ಅಂದ್ರೆ ಜ್ಞಾನಯೋಗ, ಭಕ್ತಿ ಯೋಗ, ಕರ್ಮಯೋಗ, ಕ್ರಿಯಾಯೋಗ, ಹಠಯೋಗ, ರಾಜಯೋಗ, ಹೀಗೆ ತುಂಬಾ ಇದಾವೆ. ಇದರಲ್ಲಿ ವಿವೇಕಾನಂದರು ರಾಜಯೋಗಿಗಳು. ಅಂಡ್ ರಾಜಯೋಗನ ಸಾಮಾನ್ಯವಾಗಿ ರಾಜಮಾರ್ಗ ಅಂತ ಅಂತಾರೆ. ಇದರಲ್ಲಿ ಟೋಟಲ್ ಆಗಿ 8 ಮೆಟ್ಟಿಲುಗಳು ಇರ್ತವೆ. ಅವು ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ ಅಂತ. ಒಂದೊಂದು ಮೆಟ್ಟಿಲುಗಳು ಒಂದೊಂದು ಜೀವನದ ಮುಖ್ಯವಾದ ಅಂಗಗಳಾಗಿ ನಾವು ಅಳವಡಿಸಿಕೊಂಡ್ರೆ ನಮ್ಮ ಜೀವನ ತುಂಬಾ ಅದ್ಭುತವಾಗಿ ಬದಲಾಗುತ್ತೆ. ಇದರ ಬಗ್ಗೆ ನಾನು ರಾಜಯೋಗ ದ ಪಾತ್ ಟು ಇನ್ನರ್ ಮ್ಯಾಸ್ಟರಿ ಅನ್ನೋ ಕ್ಲಾಸ್ನ ಕೂಡ ಕಂಡಕ್ಟ್ ಮಾಡ್ತಿದ್ದೀನಿ. ಇದರ ಬಗ್ಗೆ ನಿಮಗೆ ಡೀಟೇಲ್ ಆಗಿ ನಾಲೆಜ್ ಬೇಕು ಅಂದ್ರೆ ನಾನು ಸೂನ್ ಒಂದು ಡೆಮೋ ಲೈವ್ ವೆಬಿನಾರ್ನ ಕಂಡಕ್ಟ್ ಮಾಡ್ತಿದ್ದೀನಿ. ಅದೇ ಲರ್ನ್ ಸ್ಟ್ರಾಟಜೀಸ್ ಟು ಆಕ್ಟಿವ್ ಯುವರ್ ಥರ್ಡ್ ಐ ಇನ್ ಜಸ್ಟ್ 2 hours ಅಂತ. ನಂದು ಓಲ್ಡ್ ಕ್ಲಾಸ್ ಸೈಂಟಿಫಿಕ್ ಥರ್ಡ್ ಐ ಮೆಡಿಟೇಷನ್ ಅಂತ ಇದೆ. ಇದರಲ್ಲಿ ಥರ್ಡ್ ಐ ಆಕ್ಟಿವ್ ಆಗಲ್ಲ, ಜಸ್ಟ್ ಕ್ಲೆನ್ಸ್ ಆಗುತ್ತೆ. ಬಟ್ ಇವಾಗ ನಾನು ಹೊಸದಾಗಿ ಶುರು ಮಾಡ್ತಿರೋ ಕ್ಲಾಸ್ ಅಲ್ಲಿ ಪ್ರಾಪರ್ ವೇ ಅಲ್ಲಿ ಥರ್ಡ್ ಐನ ಹೇಗೆ ಆಕ್ಟಿವೇಟ್ ಮಾಡೋದು ಅಂಡ್ ಅದರಿಂದ ಆಗೋ ಬೆನಿಫಿಟ್ಸ್ ಏನು, ರಾಜಯೋಗಕ್ಕೂ ಥರ್ಡ್ ಐಗೂ ಏನು ಸಂಬಂಧ, ಇವೆಲ್ಲ ಡೀಟೇಲ್ಸ್ ನಾನು ಲರ್ನ್ ಸ್ಟ್ರಾಟಜೀಸ್ ಟು ಆಕ್ಟಿವ್ ಯುವರ್ ಥರ್ಡ್ ಐ ಇನ್ ಜಸ್ಟ್ 2 hours ಅನ್ನೋ ಕ್ಲಾಸ್ ಅಲ್ಲಿ ಹೇಳ್ಕೊಟ್ಟಿದ್ದೀನಿ. ಇಂಟ್ರೆಸ್ಟ್ ಇರೋರು ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಕ್ಲಾಸ್ ಡೀಟೇಲ್ಸ್ ನ ತಿಳ್ಕೊಂಡು ಕ್ಲಾಸ್ಗೆ ಜಾಯಿನ್ ಆಗ್ಬೋದು. ಸೊ ಥರ್ಡ್ ಐನ ಓಪನ್ ಮಾಡ್ಕೊಳ್ಳೋಕೆ ಯಾವ ಟೆಕ್ನಿಕ್ಸ್ ನ ಯೂಸ್ ಮಾಡಬೇಕು ಅಂತ ಕ್ಲಾಸ್ ಅಲ್ಲಿ ಹೇಳ್ಕೊಡ್ತೀನಿ. ಇಂಟ್ರೆಸ್ಟ್ ಇರೋರು ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ನಂಬರ್ಗೆ ವಾಟ್ಸ್ಆಪ್ ಮಾಡಿ ಜಾಯಿನ್ ಆಗಿ. ಥ್ಯಾಂಕ್ ಯು.